ಇದರಲ್ಲಿ ಸ್ಪೇನ್ನ ಒಂದು ಪುಟ್ಟ ನಗರ ಇದೆ, ಸಿಯೂಟಾ ಅಂತ. ಈಗ ಈ ಪುಟ್ಟ ನಗರ ಅಕ್ಷರಶಃ ಈ ಪುಟ್ಟ ನಗರಕ್ಕೆ ಮಾನವ ಸಾಗರವೇ ನುಗ್ಗಿ ಬರ್ತಾ ಇದೆ. ಎಸ್ಪೆಷಲಿ ಮೊರಾಕೋದಿಂದ. ಮೊರಾಕೋ ಅಂದರೆ ಅದಿರೋದು ದಕ್ಷಿಣ ಆಫ್ರಿಕಾದಲ್ಲಿ. ಅಲ್ಲಿಂದ ಅತಿ ಹೆಚ್ಚಾಗಿ ವಲಸಿಗರು ಸ್ಪೇನ್ ಕಡೆಗೆ ಬರ್ತಾ ಇದ್ದಾರೆ, ಅದು ಕೂಡ ಸಮುದ್ರ ಮಾರ್ಗದಲ್ಲಿ. ಆ ಸಮುದ್ರದಲ್ಲಿ ಅಷ್ಟೊಂದು ರಭಸದ ನಡುವೆ, ನೀರಿನ ರಭಸದ ನಡುವೆ ಈಜುತ್ತಾ ಬರ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ, ಸಮುದ್ರ ಮಾರ್ಗವಾಗಿ ಒಂದಷ್ಟು ವಲಸಿಗರು ಸ್ಪೇನ್ ಕಡೆಗೆ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ, ಸ್ಪೇನ್ ಇತ್ತೀಚೆಗಷ್ಟೇ ಸ್ಪೇನ್ನ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿದೆ. ಅದು ಈ ವಲಸಿಗರಿಗೆ ಫ್ರೆಂಡ್ಲಿ ಆಗಿರುವಂತಹ ಆದೇಶ, ಅವರಿಗೆ ಸಾಕಷ್ಟು ಅನುಕೂಲವಾಗುವಂತಹ ಆದೇಶ ಅದು. ಈ ಹಿನ್ನೆಲೆಯಲ್ಲಿ ಮೊರಾಕೋದಿಂದ ಅತಿ ಹೆಚ್ಚಾಗಿ ವಲಸಿಗರು ಸ್ಪೇನ್ ಕಡೆಗೆ ಬರ್ತಾ ಇದ್ದಾರೆ. ಪ್ರಾಣದ ಹಂಗನ್ನ ತೊರೆದು ಈಜುತ್ತಾ ಗಡಿಯನ್ನ ದಾಟ್ತಾ ಇದ್ದಾರೆ. ಈ ಅಕ್ರಮ ವಲಸೆಯ ಹಠಾತ್ ದಾಂಗುಡಿ ಸ್ಪೇನ್ ಸರ್ಕಾರವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಇದು ಕೇವಲ ವಲಸೆಯ ಸಮಸ್ಯೆ ಮಾತ್ರ ಅಲ್ಲ, ಬದಲಾಗಿ ಯುರೋಪ್ ಒಕ್ಕೂಟದ ಭದ್ರತೆಯ ಪ್ರಶ್ನೆಯಾಗೂ ಕೂಡ ಮಾರ್ಪಟ್ಟಿದೆ. ಹೀಗಾಗಿ ಈ ಒಂದು ಬಿಕ್ಕಟ್ಟಿನಿಂದ ಇಟಲಿ ಮತ್ತು ಸ್ಪೇನ್ ನಡುವೆ ರಾಜತಾಂತ್ರಿಕ ಸಂಘರ್ಷ ಶುರುವಾಗಿದ್ಯಾಕೆ? ಅಷ್ಟಕ್ಕೂ ಈ ರೀತಿ ನೋಡ್ತಾ ಇದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಏಕಾಏಕಿ ಸಮುದ್ರಕ್ಕೆ ಇಳಿದಿದ್ಯಾಕೆ? ಯಾಕೆ ಅವರು ತಮ್ಮ ನಾಡನ್ನ ಬಿಟ್ಟು ಸ್ಪೇನ್ ಕಡೆಗೆ ಬರ್ತಾ ಇದ್ದಾರೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಇವತ್ತಿನ ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿಯಲ್ಲಿ ಸ್ಪೇನ್ ಗಡಿಯ ಮಹಾ ವಲಸೆಯ ಕರಾಳ ಚಿತ್ರವನ್ನ ನಿಮ್ಮ ಮುಂದೆ ತೆರೆದು ಇಡ್ತಾ ಇದ್ದೇವೆ. ಹಾಗಾದ್ರೆ ಸಮುದ್ರದ ಅಲೆಗಳ ನಡುವೆ ಈ ಮಹಾ ವಲಸೆ ಯಾಕೆ? ಈ ಸಾಹಸ ಯಾಕೆ? ಇಷ್ಟೊಂದು ಜನ ತಮ್ಮ ಊರನ್ನ ಬಿಟ್ಟು, ತಮ್ಮ ದೇಶವನ್ನ ಬಿಟ್ಟು ಯಾಕೆ ಬೇರೆ ಕಡೆಗೆ ಬರ್ತಾ ಇದ್ದಾರೆ? ಮೊರಾಕೋದಿಂದ ಸ್ಪೇನ್ನ ಸಿಯೂಟಾಗೆ ಸಾವಿರಾರು ಜನರು ಲಗ್ಗೆಯನ್ನ ಇಡ್ತಾ ಇದ್ದಾರೆ. ಸಮುದ್ರ ಮಾರ್ಗವಾಗಿ ಈಜುತ್ತಾ ಅಕ್ರಮವಾಗಿ ನುಸುಳುವಂತಹ ಸಾಹಸವನ್ನ ಮಾಡ್ತಾ ಇದ್ದಾರೆ. ದಕ್ಷಿಣ ಆಫ್ರಿಕಾದ ಮೊರಾಕೋದಿಂದ ಸ್ಪೇನ್ನತ್ತ ಸ್ವಾಯತ್ತ ನಗರವಾದ ಸಿಯೂಟಾಗೆ ಒಂದೇ ದಿನದಲ್ಲಿ, ಅದು ಕೂಡ ಒಂದು ದಿನದ ಡೇಟಾ ಇದು, ಒಂದು ದಿನದಲ್ಲಿ 2ರಿಂದ 3 ಸಾವಿರಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಸಮುದ್ರ ಮಾರ್ಗವಾಗಿ ಈಜ್ಕೊಂಡು ಹಾಗೂ ತಂಗುದಾಣದ ತಡೆಗೋಡೆಗಳನ್ನು ದಾಟಿ ನುಸುಳಿದ್ದು ಭೀಕರ ಗಡಿ ಬಿಕ್ಕಟ್ಟು ಶುರುವಾಗಿದೆ. ಉತ್ತಮ ಜೀವನದ ಕನಸು ಹೊತ್ತು ಈ ರೀತಿ ಅಪಾಯಕಾರಿ ಆಫ್ರಿಕಾ ಯುರೋಪ್ ಸಮುದ್ರ ಮಾರ್ಗಕ್ಕೆ ಧುಮುಕಿದ ಅಸಂಖ್ಯಾತ ಯುವಕರು, ಮಹಿಳೆಯರು, ಹಾಗೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದ್ರು ಇದರಲ್ಲಿ. ಅಂದರೆ ಅವ್ರು ಬರ್ತಾ ತಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಇವರೆಲ್ಲರ ಪೈಕಿ ಅಲೆಗಳ ಅಬ್ಬರ ಹಾಗೂ ನೂಕುನುಗ್ಗಲಿಗೆ ಸಿಲುಕಿ ಕನಿಷ್ಠ 9 ಜನರು ನೀರಿನಲ್ಲಿ ಮುಳುಗಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಈ ವಲಸಿಗರು ಈ ರೀತಿ ದಿಢೀರಂತ ಎಂಟ್ರಿ ಕೊಡ್ತಾ ಇದ್ದಾರೆ. ದಾಂಗುಡಿಯಿಂದ ಗಡಿ ರಕ್ಷಣೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ಸಿಯೂಟಾದಲ್ಲಿ ಶಾಂತಿ ಹಾಗೂ ಆಡಳಿತಾತ್ಮಕ ನಿಯಂತ್ರಣ ಸಾಧಿಸೋದಕ್ಕೆ ಸ್ಪೇನ್ ಸರ್ಕಾರ ತುರ್ತಾಗಿ ತನ್ನ ಸೇನಾ ಪಡೆಗಳನ್ನು ಅಲ್ಲಿ ರಂಗಕ್ಕಿಳಿಸಿದೆ. ಅಂದರೆ ಎಲ್ಲೆಲ್ಲಿ ಗಡಿ ಪ್ರದೇಶ ಅಥವಾ ಈ ಸಮುದ್ರ ಯಾವ್ಯಾವ ಪ್ರದೇಶದಲ್ಲಿದೆ ಅಥವಾ ಎಲ್ಲಿ ಅತಿ ಹೆಚ್ಚಾಗಿ ವಲಸಿಗರು ಬಂದು ಸೇರ್ಕೊಳ್ತಾ ಇದ್ದಾರೆ ಅಂತಹ ಜಾಗದಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಹಾಗೆ ತುರ್ತಾಗಿ ತನ್ನ ಸೇನಾ ಪಡೆಗಳನ್ನು ರಂಗಕ್ಕೆ ಇಳಿಸಿದೆ ಸ್ಪೇನ್. ಹಾಗಾದ್ರೆ ಯಾಕೆ ಈ ರೀತಿ ಜನ ಏಕಾಏಕಿ ಬರ್ತಾ ಇದ್ದಾರೆ ಸ್ಪೇನ್ಗೆ? ಅದನ್ನ ನೋಡೋಕ್ಕೂ ಮುನ್ನ ಗಡಿಯಲ್ಲಿ ಯಾವ ರೀತಿ ಸೇನೆ ಸರ್ಪಗಾವಲನ್ನ ಹಾಕಿದೆ? ಯಾಕಂದ್ರೆ ನಾನು ಆಗಲೇ ಹೇಳಿದೆ, ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಆದೇಶ. ಆ ಆದೇಶ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಈ ಆದೇಶದಿಂದಲೇ ಇಷ್ಟೊಂದು ಜನ ಇನ್ಫ್ಲೂಯೆನ್ಸ್ ಆಗಿ ಸ್ಪೇನ್ ಕಡೆಗೆ ಬರ್ತಾ ಇದ್ದಾರೆ. ಹೀಗಾಗಿ ಇದನ್ನು ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಒಂದಿನಕ್ಕೆ 2ರಿಂದ 3 ಸಾವಿರ ಜನ ಬರ್ತಾರೆ ಅಂದರೆ ನಿಜಕ್ಕೂ ಕೂಡ ಅಲ್ಲಿರುವಂಥ ಪರಿಸ್ಥಿತಿ ಯಾವ ರೀತಿ ಆಗಬೇಕು ಸ್ಪೇನ್ನಲ್ಲಿ. ಹೀಗಾಗಿ ಗಡಿಯಲ್ಲಿ ಸುರಕ್ಷತೆಯನ್ನು ಕೈಗೊಳ್ಳಲಾಗಿದೆ. ಗಡಿಯಲ್ಲಿ ಸೇನಾ ಸರ್ಪಗಾವಲಿದೆ. ಪರಿಸ್ಥಿತಿ ಹತೋಟಿಯನ್ನು ತರೋದಕ್ಕೆ ಸ್ಪೇನ್ ಸರ್ಕಾರ ಸೇನೆಯನ್ನು ನಿಯೋಜನೆ ಮಾಡಿದೆ. ಈ ರೀತಿ ಬರೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೇವಲ ಯುವಕರು ಮಾತ್ರ ಅಲ್ಲ, ಮಹಿಳೆಯರು, ಪುಟ್ಟ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಸ್ಪೇನ್ ಸರ್ಕಾರದಿಂದ ಸೇನೆ ನಿಯೋಜನೆ ಆಗಿದೆ. ಗಡಿ ಭದ್ರತೆಗೆ ನೌಕಾಪಡೆ ಹಾಗೂ ಸಿವಿಲ್ ಗಾರ್ಡ್ಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾದರೆ ಈ ಒಂದು ನೌಕಾಪಡೆ ಅಥವಾ ಸಿವಿಲ್ ಗಾರ್ಡ್ಗಳು ಅಲ್ಲಿ ಬರ್ತಾ ಇರುವಂಥ ವಲಸಿಗರನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಯಾಕಂದರೆ ಅಷ್ಟು ಸಂಖ್ಯೆಯಲ್ಲಿ ಏಕಾಏಕಿ ಜನ ನುಗ್ತಾ ಇದ್ದಾರೆ. ಅಕ್ರಮ ವಲಸಿಗರ ಮಹಾಪ್ರವಾಹದಿಂದಾಗಿ ಸ್ಪೇನ್ನ ಸ್ವಾಯತ್ತ ನಗರ ಸಿಯೂಟಾದ ಗಡಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಸ್ಪೇನ್ ಸರ್ಕಾರ ಗಡಿಯಲ್ಲಿ ಸೇನಾ ಸರ್ಪಗಾವಲನ್ನ ನಿಯೋಜನೆ ಮಾಡಿದೆ. ಗಡಿ ಭದ್ರತೆಯನ್ನ ಬಿಗಿಗೊಳಿಸೋದಕ್ಕೆ ಭೂಸೇನೆ, ನೌಕಾಪಡೆ ಹಾಗೂ ಸಿವಿಲ್ ಗಾರ್ಡ್ಗಳನ್ನ ಕಣಕ್ಕಿಳಿಸಲಾಗಿದ್ದು ಸಮುದ್ರದಲ್ಲಿ ಗಸ್ತು ತಿರುಗೋದಕ್ಕೆ, ಬೀಟ್ ಮಾಡೋದಕ್ಕೆ ಅಲ್ಲಿ ಡೈವರ್ಗಳು ಹಾಗೆ ವಾಯು ಮಾರ್ಗದ ಮೂಲಕ ಕಣ್ಗಾವಲನ್ನು ವಹಿಸಲಾಗಿದೆ. ಗಡಿ ನಿಯಂತ್ರಣ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರೋದ್ರಿಂದ ಸ್ಥಳೀಯ ಆಡಳಿತವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸೋದಕ್ಕೆ ಒತ್ತಾಯಿಸಿದ್ರೂ ಕೂಡ ಫೆಡರಲ್ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿದೆ. ಅದ್ರ ಬಗ್ಗೆ ಯಾವುದೇ ಕ್ರಮವನ್ನು ಅದು ಕೈಗೊಂಡಿಲ್ಲ.
ಅಧಿಕಾರಿಗಳ ಪ್ರಕಾರ ಪರಿಸ್ಥಿತಿ ತೀವ್ರ ಉದ್ವಿಗ್ನತೆಯಿಂದ ಕೂಡಿದ್ದು ಅರಾಜಕತೆಯನ್ನ ಕಂಟ್ರೋಲ್ ಮಾಡೋದು ದೊಡ್ಡ ಚಾಲೆಂಜ್ ಆಗಿ ಅಲ್ಲಿ ಪರಿಣಮಿಸ್ತಾ ಇದೆ. ಹಾಗಾದರೆ ಅಲ್ಲಿ ಸದ್ಯದ ಸ್ಥಿತಿ ನಿಜಕ್ಕೂ, ಏಕೆಂದರೆ ಒಂದು ಕಡೆನ ಎರಡು ಕಡೆನ ಸಮುದ್ರ ಅಂತ ಅಂದರೆ ಕಂಪ್ಲೀಟಾಗಿ ಎಲ್ಲ ಕಡೆ ಇರುತ್ತೆ. ಆ ಎಲ್ಲ ಕಡೆಯೂ ಕೂಡ ನೀವು ಸೇನೆಯನ್ನು ಇಡಬೇಕು. ಒಂದೊಂದು ಕಡೆಯಿಂದ 2,000-3,000 ಜನ ಬರ್ತಾ ಇದ್ದಾರೆ ಅಂದರೆ ಅವ್ರನ್ನ ಕಂಟ್ರೋಲ್ ಮಾಡೋದು ನಿಜಕ್ಕೂ ಕೂಡ ಕಷ್ಟ. ಹಾಗಾದರೆ ಏಕಾಏಕಿ ಇಷ್ಟೊಂದು ಜನ ಬರೋದಕ್ಕೆ ಕಾರಣ ಏನು? ಏಕಾಏಕಿ ವಲಸೆ ಹೆಚ್ಚಾಗೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಸ್ಪೇನ್ನ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪನ್ನು ನೀಡುತ್ತೆ, ಒಂದು ಜಡ್ಜ್ಮೆಂಟ್ ನೀಡುತ್ತೆ. ಅದರ ಎಫೆಕ್ಟ್ ಇದು. ಸ್ಪೇನ್ಗೆ ಏಕಾಏಕಿ ಅಕ್ರಮ ವಲಸಿಗರ ಮಹಾಪುರ ಹರಿದು ಬರೋದಕ್ಕೆ ಸ್ಪೇನ್ ಸುಪ್ರೀಂ ಕೋರ್ಟ್ ನೀಡಿದ ಇತ್ತೀಚಿನ ತೀರ್ಪಿನ ಎಫೆಕ್ಟ್, ಹಾಗೆ ಮೊರಾಕೋದಲ್ಲಿನ ಭೀಕರ ಬಡತನ ಮುಖ್ಯ ಕಾರಣ. ಸಮುದ್ರ ಮಾರ್ಗವಾಗಿ ಬರುವ ಅಕ್ರಮ ವಲಸಿಗರನ್ನ ಸೂಕ್ತ ಕಾನೂನು ಪ್ರಕ್ರಿಯೆ ಇಲ್ಲದೆ ತಕ್ಷಣವೇ ವಾಪಸ್ ಕಳಿಸಬಾರದು ಅಂತ ಕೋರ್ಟ್ ಆದೇಶವನ್ನು ನೀಡಿದೆ. ಯಾವುದೇ ಕಾರಣಕ್ಕೂ ಅವರನ್ನ ತಕ್ಷಣವೇ ವಾಪಸ್ ಕಳಿಸಬಾರ್ದು. ಅಂದರೆ ಯಾರೆಲ್ಲ ಸಮುದ್ರ ಮಾರ್ಗವಾಗಿ ಈಜುತ್ತಾ ಸಿಯೂಟಾವನ್ನು ತಲುಪ್ತಾರೋ ಅಂತಹ ವಲಸಿಗರನ್ನ ಕಾನೂನು ಪ್ರಕ್ರಿಯೆ ನಡೆಸದೆ ತಕ್ಷಣವೇ ಸಮ್ಮರಿ ರಿಟರ್ನ್ ಅಂತ ನಾವೇನು ಕರಿತೀವಿ, ಬಂದಿದ ತಕ್ಷಣ ಇಲ್ಲ ನೀವು ಅಕ್ರಮವಾಗಿ ಬಂದಿದ್ದೀರಾ ವಾಪಸ್ ಹೋಗಿ ಅಂತ ಕಳಿಸೋ ಹಾಗೆ ಇಲ್ಲ, ಮೊರಾಕೋಗೆ ವಾಪಸ್ ಕಳಿಸುವಂತಿಲ್ಲ. ಜೊತೆಗೆ ಈ ಹೊಸ ನಿಯಮದ ಪ್ರಕಾರ, ಕೋರ್ಟ್ನ ನಿಯಮದ ಪ್ರಕಾರ ವಲಸಿಗರಿಗೆ ಗುರುತಿನ ಚೀಟಿ ನೀಡಬೇಕು, ಕಾನೂನು ನೆರವು ಸಿಗುತ್ತೆ, ಹಾಗೆ ಆಶ್ರಯ ಕೋರುವಂತ ಹಕ್ಕು ಕೂಡ ಸಿಗುತ್ತೆ. ಈ ವಿಷಯ ಮೊರಾಕೋದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ರಿಂದ ತಮಗೆ ಯುರೋಪ್ ಸೇರೋದಕ್ಕೆ ಇದೊಂದು ಸುಲಭ ಅವಕಾಶ ಅಂತ ಭಾವಿಸಿ ಸಾವಿರಾರು ಜನರು ಒಟ್ಟಿಗೆ ಸಮುದ್ರಕ್ಕೆ ಇಳಿದಿದ್ದಾರೆ. ಹಾಗೆ ಮತ್ತೊಂದು ರೀಸನ್ ಅಂದರೆ ಭೌಗೋಳಿಕ ಸಾಮೀಪ್ಯ ಇದೆ. ಹಾಗೆ ಯುರೋಪ್ನ ಹೆಬ್ಬಾಗಿಲು ಇದು ಸಿಯೂಟಾ ಹಾಗೂ ಮೆಲಿಲ್ಲಾ ಪ್ರದೇಶಗಳು ಇದು ಆಫ್ರಿಕಾ ಖಂಡಕ್ಕೆ ಸೇರುತ್ತೆ, ಆ ಕಾಂಟಿನೆಂಟ್ಗೆ ಸೇರುತ್ತೆ. ಬಟ್ ಸ್ಟಿಲ್ ಇವು ಸ್ಪೇನ್ ದೇಶಕ್ಕೆ ಹಾಗೂ ಯುರೋಪಿಯನ್ ಯೂನಿಯನ್ಗೆ ಸೇರಿದ್ದ ಸ್ವಾಯತ್ತ ನಗರಗಳು. ಆಫ್ರಿಕಾದಿಂದ ಯುರೋಪ್ ಒಳಗೆ ಎಂಟ್ರಿ ಮಾಡೋದಕ್ಕೆ ಇರುವಂಥ ಏಕೈಕ ಭೂಗಡಿ ಅಂದರೆ ಅದು ಸಿಯೂಟಾ ಹಾಗೆ ಮೈಲಿಲ್ಲಾ. ಮೊರಾಕೋದ ಕರಾವಳಿಯಿಂದ ಸಿಯೂಟಾ ಕೇವಲ ಅಲ್ಪ ದೂರದಲ್ಲಿ ಇರೋದ್ರಿಂದ ಗಡಿ ಬೇಲಿಯನ್ನ ದಾಟಲಾಗದವರು ಸಮುದ್ರ ಮಾರ್ಗವಾಗಿ ಈಜುತ್ತಾ ಅಥವಾ ಗಾಳಿ ತುಂಬಿದ ಟ್ಯೂಬ್ಗಳ ಸಹಾಯದಿಂದ ಸುಲಭವಾಗಿ ಇಲ್ಲಿಗೆ ತಲುಪಬಹುದು. ಮತ್ತೊಂದು ಕಡೆ ಮೊರಾಕೋ ಅಂತ ಬಂದರೆ ಅಲ್ಲಿ ತೀವ್ರ ಆರ್ಥಿಕ ಸಂಕಷ್ಟ ಇದೆ, ನಿರುದ್ಯೋಗ ಇದೆ. ಮೊರಾಕೋ ಹಾಗೂ ಇತರ ಆಫ್ರಿಕನ್ ದೇಶಗಳಲ್ಲಿ ಬಡತನ ಹಾಗೂ ಉದ್ಯೋಗಾವಕಾಶಗಳ ಕೊರತೆ ತೀವ್ರವಾಗಿದೆ. ವಿಶೇಷವಾಗಿ 15ರಿಂದ 24 ವರ್ಷದೊಳಗಿನ ಮೊರಾಕನ್ ಯುವಕರಲ್ಲಿ ನಿರುದ್ಯೋಗ ದರ 37% ಹೆಚ್ಚಿದೆ. ಹೀಗಾಗಿ ಉತ್ತಮ ಜೀವನ ಬೇಕು, ಸುರಕ್ಷತೆ ಬೇಕು, ಉದ್ಯೋಗ ಬೇಕು ಅಂತ ಆಬ್ವಿಯಸ್ಲಿ ಎಲ್ಲರೂ ಕೂಡ ಒಂದು ಬೆಟರ್ ಲಿವಿಂಗ್ಗೋಸ್ಕರ ಹುಡುಕ್ತಾ ಇರ್ತಾರೆ, ಬೆಟರ್ ಆಪ್ಷನ್ನ ಬಯಸ್ತಾ ಇರ್ತಾರೆ. ಅದು ಕೂಡ ಇಷ್ಟು ಈಸಿಯಾಗಿ ಸಿಗ್ತಾ ಇದೆ. ಸ್ಪೇನ್ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿ ಒಂದು ಆದೇಶವನ್ನು ನೀಡಿದೆ ಅಂದಾಗ ಇದನ್ನೇ ಪ್ಲಸ್ ಮಾಡಿಕೊಂಡು ಮೊರಾಕೋದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಎಲ್ಲರೂ ಕೂಡ ಸ್ಪೇನ್ ಕಡೆಗೆ ಲಗ್ಗೆಯನ್ನು ಇಡ್ತಾ ಇದ್ದಾರೆ. ಹಾಗಾದರೆ ಯುರೋಪ್ನಲ್ಲಿ ವಲಸೆ ಕಿಚ್ಚು ಹೆಚ್ಚಾಗ್ತಾ ಇದೆ. ಇಟಲಿ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ. ಹಾಗಾದರೆ ಏನದು ಎಚ್ಚರಿಕೆ? ಈ ವಲಸೆಯನ್ನು ಅಥವಾ ವಲಸಿಗರನ್ನು ತಡೆಯೋದಕ್ಕೆ ಯಾವ ರೀತಿ ಯೋಜನೆಯನ್ನು ಕೈಗೊಳ್ಳಲಾಗಿದೆ ನೋಡ್ತಾ ಹೋಗೋಣ. ಈ ಹಿಂದೆಯೂ 2021ರಲ್ಲಿ ಇಂತಹದೇ ಒಂದು ಬೃಹತ್ ವಲಸೆ ನಡೆದಿರುತ್ತೆ. ಸಿಯೂಟಾ ತಲುಪಲು ಕೇವಲ 5 ಕಿಲೋಮೀಟರ್ ಅಷ್ಟೇ ಒಂದು ಆ ಸಮುದ್ರ ಮಾರ್ಗ ಇರುತ್ತೆ. ಹಾಗೆ ಈ ಸ್ಪೇನ್ ನಡೆಯಿಂದ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೂಡ ಕೆರಳಿ ಕೆಂಡವಾಗಿದ್ದಾರೆ. ಯುರೋಪ್ನಲ್ಲಿ ವಲಸೆ ಕಿಚ್ಚು ಇಟಲಿ ಎಚ್ಚರಿಕೆಯನ್ನು ನೀಡಿದೆ. ಸ್ಪೇನ್ ನಡೆಯಿಂದ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೆರಳಿ ಕೆಂಡವಾಗಿದ್ದಾರೆ. ಶೆಂಗನ್ ವೀಸಾ ಮುಕ್ತ ಒಪ್ಪಂದ ಸ್ಥಗಿತಗೊಳಿಸುವಂತಹ ಬೆದರಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ಸಿಯೂಟಾದ ಭೀಕರ ವಲಸೆ ಬಿಕ್ಕಟ್ಟು ಈಗ ಇಡೀ ಯುರೋಪ್ ಒಕ್ಕೂಟದಲ್ಲಿ ರಾಜತಾಂತ್ರಿಕ ಕಂಪನ ಸೃಷ್ಟಿಸಿದ್ದು, ಸ್ಪೇನ್ನ ಸಡಿಲ ನೀತಿಯ ವಿರುದ್ಧ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ವಲಸೆಯನ್ನ ತಕ್ಷಣವೇ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ ಸ್ಪೇನ್ ಜೊತೆಗಿನ ಶೆಂಗನ್ ವೀಸಾ ಮುಕ್ತ ಸಂಚಾರ ಒಪ್ಪಂದವನ್ನೇ ನಾವು ಅಮಾನತು ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ ಅಂತ ಇಟಲಿ ಎಚ್ಚರಿಕೆಯನ್ನು ನೀಡಿದ್ದು. ಈ ರೀತಿ ಅನ್ಕಂಟ್ರೋಲೆಬಲ್ ವಲಸೆ ಇಡೀ ಯುರೋಪ್ನ ಭದ್ರತೆಗೆ ಬಹುದೊಡ್ಡ ಬೆದರಿಕೆಯಾಗಿದೆ ಅಂತ ಅವರು ಗುಡುಗಿದ್ದಾರೆ. ಅಕ್ರಮ ವಲಸೆಯ ವಿಷಯದಲ್ಲಿ ಕಟ್ಟುನಿಟ್ಟಿನ ನಿಲುವನ್ನು ತಳೆದಿರುವಂತಹ ಇಟಲಿ ಈ ಕಠಿಣ ಎಚ್ಚರಿಕೆಯು ಸ್ಪೇನ್ ಹಾಗೂ ಇಟಲಿ ನಡುವೆ ರಾಜತಾಂತ್ರಿಕ ಸಂಘರ್ಷವನ್ನು ತೀವ್ರಗೊಳಿಸಿದ್ದು, ಇಡೀ ಯುರೋಪ್ ಒಕ್ಕೂಟದ ಭದ್ರತಾ ನೀತಿಗೆ ನಿಜಕ್ಕೂ ಇದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹೀಗಾಗಿ ಯಾವ ರೀತಿ ಮುಂದೆ ಸಾಗುತ್ತೆ ಅಂತ ನೋಡಬೇಕು. ಇದರ ಜೊತೆಗೆ ಮತ್ತೊಂದು ಕಡೆ
ಇದು ಸ್ಪೇನ್ ಯಾಕೆ ಈ ರೀತಿ ತೀರ್ಪನ್ನು ಕೊಡ್ತು ಅಥವಾ ಮೊರಾಕೋದಿಂದ ಯಾಕೆ ಈ ರೀತಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತೊಂದು ಮುಖ್ಯ ರೀಸನ್ ಮಾನವ ಕಳ್ಳ ಸಾಗಣೆ ಜಾಲಗಳ ಸಕ್ರಿಯತೆ. ಅಂದರೆ ಕಾನೂನು ಬಾಹಿರವಾಗಿ ಜನರನ್ನ ಗಡಿ ದಾಟಿಸುವಂಥ ಕಳ್ಳ ಸಾಗಣೆಯ ಜಾಲಗಳು ಅಂದರೆ ಸ್ಮಗ್ಲಿಂಗ್ ನೆಟ್ವರ್ಕ್ಸ್ಗಳು ಸ್ಪೇನ್ ಕೋರ್ಟ್ನ ತೀರ್ಪನ್ನು ಮಿಸ್ಯೂಸ್ ಮಾಡ್ಕೊಂಡಿವೆ. ಸುರಕ್ಷಿತವಾಗಿ ನಿಮ್ಮನ್ನು ಯುರೋಪ್ಗೆ ತಲುಪಿಸ್ತಿವೆ ಅಂತ ಜನರನ್ನು ನಂಬಿಸಿ ಹಣ ವಸೂಲಿ ಮಾಡಿ ಸಮುದ್ರದ ಮೂಲಕ ನುಸುಳುವಂಥ ಈ ಜಾಲಗಳು ಜನರನ್ನು ಪ್ರೇರೇಪಿಸ್ತಾ ಇವೆ. ಹಾಗೆ ಮತ್ತೊಂದು ಕಡೆ ನಾವು ನೋಡ್ತಾ ಇದ್ವಿ, ಈ ಮೊರಾಕೋದಿಂದ ಜನರು ಈ ಕಡೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಹೇಳಿದೆ, ಈ ಸಿಯೂಟಾ ಇದು ಕೂಡ ಆಫ್ರಿಕಾ ಖಂಡಕ್ಕೆ ಸೇರಿದೆ, ಬಟ್ ಇದು ಯುರೋಪ್ಗೆ ಅತಿ ಹತ್ತಿರವಾಗಿರುತ್ತೆ. ಯುರೋಪ್ಗೆ ಇದು ಹೆಬ್ಬಾಗಿಲು ಅಂತ ಕರಿಬಹುದು. ಆಫ್ರಿಕಾದಿಂದ ಯುರೋಪ್ಗೆ ದೊಡ್ಡ ಹೆಬ್ಬಾಗಿಲು ಇದು. ಈ ಹಿಂದೆಯೂ 2021ರಲ್ಲಿ ಇಂತಹದೇ ಒಂದು ಬೃಹತ್ ವಲಸೆ ನಡೆದಿತ್ತು. ಸಿಯೂಟಾ ತಲುಪೋದಕ್ಕೆ ಕೇವಲ 5 ಕಿಲೋಮೀಟರ್ ಅಷ್ಟೇ ಆ ಸಮುದ್ರದಲ್ಲಿ ಈಜಬೇಕು. 5 ಕಿಲೋಮೀಟರ್ ಏನಾದರೂ ಸಮುದ್ರದಲ್ಲಿ ಈಜಿದ್ರೆ ಮೊರಾಕೋದಿಂದ ಸಿಯೂಟಾವನ್ನು ತಲುಪಬಹುದು. ಉತ್ತರ ಆಫ್ರಿಕಾದ ಕರಾವಳಿಯಲ್ಲಿರುವಂತಹ ಸಿಯೂಟಾ ಪ್ರದೇಶ ಭೌಗೋಳಿಕವಾಗಿ ಆಫ್ರಿಕಾದಿಂದ ಯುರೋಪ್ಗೆ ಎಂಟ್ರಿ ಕೊಡುವಂಥ ಒಂದು ಹೆಬ್ಬಾಗಿಲಾಗಿದ್ದು ಕೇವಲ 5 ಕಿಲೋಮೀಟರ್ ಸಮುದ್ರ ಮಾರ್ಗವನ್ನು ಈಜಿ ಯುರೋಪಿಯನ್ ಒಕ್ಕೂಟದ ಭಾಗವಾದ ಸ್ಪೇನನ್ನು ಸೇರಬಹುದು ಎನ್ನುವಂಥ ಕಾರಣಕ್ಕೆ ಸಾವಿರಾರು ವಲಸಿಗರು ಈ ಅಪಾಯಕಾರಿ ಮಾರ್ಗವನ್ನೇ ಚೂಸ್ ಮಾಡ್ತಾ ಇದ್ದಾರೆ. 2021ರಲ್ಲೂ 8,000ಕ್ಕೂ ಹೆಚ್ಚು ಜನರು ಹೀಗೆ ಏಕಾಏಕಿ ನುಗ್ಗಿದ ಉದಾಹರಣೆ ಇತ್ತು. ಪ್ರಸ್ತುತ ಸಿಯೂಟಾ ತಲುಪಿರುವಂಥ ವಲಸಿಗರನ್ನು ವಾಪಸ್ ಕಳಿಸೋದಕ್ಕೆ ಸ್ಪೇನ್ ಹಾಗೂ ಮೊರಾಕೊ ಸರ್ಕಾರ ಜಂಟಿ ಸಹಯೋಗದೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದರೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಮತ್ತು ರಾಷ್ಟ್ರೀಯ ಭದ್ರತೆಯ ಕಟ್ಟುನಿಟ್ಟಿನ ನಿಯಮಗಳ ನಡುವಿನ ಈ ಕಠಿಣ ಸಂಘರ್ಷ ಮುಂದಿನ ದಿನಗಳಲ್ಲಿ ಗಡಿ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸುವಂತಹ ಭೀತಿ ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಒಂದು ದೇಶದಲ್ಲಿ ಆರ್ಥಿಕವಾಗಿ ಸಮಸ್ಯೆ ಇದ್ದರೆ ಅಥವಾ ಬಡತನ ಇದ್ದರೆ, ಕಿತ್ತು ತಿನ್ನುವಂಥ ಹಸಿವಿದ್ರೆ, ಉದ್ಯೋಗಾವಕಾಶಗಳು ಸಿಗಲಿಲ್ಲ ಅಂದರೆ ಯಾವ ರೀತಿ ಜನರು ವಲಸೆ ಹೋಗ್ತಾರೆ? ಅದು ಪಕ್ಕದ ದೇಶದಲ್ಲಿ ಇರುವಂಥ ಯಾವುದೋ ಒಂದು ತೀರ್ಪು, ಮೈಗ್ರೆಂಟ್ಸ್ಗೆ ಹೆಲ್ಪ್ ಆಗಿರುವಂಥ ಒಂದು ತೀರ್ಪನ್ನೇ ಎನ್ಕ್ಯಾಚ್ ಮಾಡಿಕೊಂಡು ಯಾವ ರೀತಿ ಜನ ವಲಸೆ ಹೋಗ್ತಾರೆ ಬೆಟರ್ ಆಪ್ಷನ್ಗೋಸ್ಕರ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ನೋಡೋಣ ಮುಂದೆ ಅದು ಯಾವ ರೀತಿ ಸಾಗುತ್ತೆ ಅಂತ. ಈಗ